ನಮಸ್ತೆ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಹಿಂದಿನ ದಿನವೇ ನೈಟು ಎಳ್ಳು ಬೆಲ್ಲನ ಮಾಡಿ ಇಟ್ಕೊಂಡೆ. ಮೊದಲಿಗೆ ನಾನಿಲ್ಲಿ ಎಳ್ಳನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಳನ್ನು ಹುರ್ಕೊಂಡೆ. ಸ್ವಲ್ಪ ಲೈಟ್ ಬ್ರೌನ್ ಬರಬೇಕದು, ಜಾಸ್ತಿ ಹುರಿಯೋದಕ್ಕೂ ಹೋಗಬಾರ್ದು. ಇದಾದಮೇಲೆ ನಾನು ಹುರ್ಗಡ್ಲೆನ ಸ್ವಲ್ಪ ಬಿಸಿ ಮಾಡಿಟ್ಕೊಂಡೆ. ಎಲ್ಲ ಒಂದು ಕಾಲು kg ಆಗುವಷ್ಟು ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಇದು ಆಗಿದೆ. ಇದಾದ ನಂತರ ಕಡಲೆಕಾಯಿ ಬೀಜನ ಹುರ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ನೋಡಿ, ಇದು ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ಹುರಿದಾದ್ಮೇಲೆ. ನಂತರ ಇದನ್ನು ನಾವು ಸಿಪ್ಪೆನೆಲ್ಲ ತೆಗಿಬೇಕಾಗುತ್ತೆ ಇದ್ರದ್ದು, ಕಡಲೆಕಾಯಿ ಬೀಜದ್ದು. ನೋಡಿ, ನಾನು ಅದಕ್ಕೆ ಮುಂಚೆ ಇಲ್ಲಿ ಕೊಬ್ಬರಿನ 3 ದಿನ ಮುಂಚಿತವಾಗಿ ನಾನು ಕಟ್ ಮಾಡಿ ಸಣ್ಣದಾಗಿ ಸಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಂದು 3 ದಿನ ಒಣಗಾಕಿದ್ದೆ. ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ, ಇದು ತಣ್ಣಗಾಗಿದೆ ಇವಾಗ ಕಡಲೆಕಾಯಿ ಬೀಜ. ಅದನ್ನು ಒಂದು ಮರದಲ್ಲಿ ಹಾಕ್ಕೊಂಡು ಅದು ಸಿಪ್ಪೆನೆಲ್ಲ ತೆಗೆದು ಅದನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಆದಮೇಲೆ ನಾನು ಎಳ್ಳು ಬೆಲ್ಲನೆಲ್ಲ ಮಾಡಿಟ್ಬಿಟ್ಟು ಕೊನೆಗೆ ನೈಟೇ ನಾನು ರಂಗೋಲಿನೆಲ್ಲ ಹಾಕಿ ಬಿಟ್ಟೆ. ಬೆಳಿಗ್ಗೆ ಆದರೆ ಇದೇ 1-2 ಅವರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ನೈಟೇ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ನ ಮಾಡಿದ್ದೀನಿ. ಅದು ಹೆಸರು ಬೇಳೆನ ಹಾಕಿಲ್ಲ, ನಾನು ಇಲ್ಲಿ ಇದ್ಕಿದ ಬೇಳೆನ ಹಾಕಿ ಪೊಂಗಲ್ನ ಮಾಡಿರುವಂಥದ್ದು. ನೋಡಿ, ಈ ರೀತಿಯಾಗಿ ಮಾಡಿದ್ದೀನಿ. ಇನ್ನೊಂದು ಸಲ ಇದ್ರ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಶೇರ್ ಮಾಡೋದಕ್ಕಾಗಲಿಲ್ಲ. ಇದೆಲ್ಲ ಆದಮೇಲೆ ನಾನು ಪೂಜೆನ ಮುಗಿಸ್ದೆ. ನಾವು ಬಾಗಿಲಿಗೆ ಹಲಸಿನ ಸೊಪ್ಪು ಹಾಗೆ ಉತ್ತರಣೆ ಕಡ್ಡಿ ಜೊತೆಗೆ ಮಾವಿನ ಸೊಪ್ಪು ಇದಿಷ್ಟು ನಾವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ಕಟ್ತೀವಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದಾಗಿತ್ತು ಸಂಕ್ರಾಂತಿ ಹಬ್ಬದ ಪೂಜೆ. ನಾನು ಮೊದಲಿಗೆ ಇಲ್ಲಿ ಹಣ್ಣು ಕಾಯಿನ ಹಾಲು ನೈವೇದ್ಯಕ್ಕೆ ಇಟ್ಬಿಟ್ಟು ಮೊದಲಿಗೆ ಪೂಜೆನ ಮಾಡಿದೆ. ಅದಾದ ನಂತರ ನಾನು ಗೆಣಸು ಹಾಗೆ ಎಳ್ಳು ಬೆಲ್ಲ ಕಬ್ಬು ಇದನ್ನೆಲ್ಲ ಇಟ್ಕೊಂಡು ಪೂಜೆನ ಮಾಡಿದೆ. ಇದಾಗಿತ್ತು ಸಂಕ್ರಾಂತಿ ಹಬ್ಬದ ಬೆಳಗಿನ ಪೂಜೆ. ಇನ್ನು ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ಅದನ್ನೆಲ್ಲ ನಿಮ್ಮ ಜೊತೆ ಮತ್ತೆ ಇನ್ನೊಂದು ದಿನ ಶೇರ್ ಮಾಡ್ತೀನಿ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು.